ಇನ್ನೊಂದು ತುಸು ತಿನ್ರಿಯಪ್ಪ ಅಂದ್ರು. ಇಲ್ಲವ ನಿನ್ನ ಮಗು ಅನ್ನುವಂತ 2 ರೊಟ್ಟಿ ನನಗೆ ಬೇಕಾಗಿತ್ತ ತಾಯಿ, ಸಾಕು. ಇದೇ 2 ರೊಟ್ಟಿ ಕಷ್ಟ ಕಾಲಕ್ಕ ನಿಮ್ಮ ಜೀವನ ಉದ್ಧಾರ ಮಾಡ್ಲಿ ಅಂತ ಆಶೀರ್ವಾದ ಮಾಡಿ ಸಾಧು ಹೊರಗ ನಡೆದಿದ್ದ. ಬಲಗಾಲ ಹೊರಗಿತ್ತು, ಎಡಗಾಲ ಒಳಗಿತ್ತು. ಸಾವುಕಾರ ಬಂದ ಅಂಗಲಾಗ ನಿತ್ತ. ಜಗತ್ತಿನಲ್ಲಿ ಹಿಂದಿನ ಕಾಲದಲ್ಲಿ ಚಂದೂಳಪುರವೆಂಬ ಊರದಲ್ಲಿ ವಿದ್ದೂಳವೆಂಬ ಸಾವುಕಾರ ದಾನದಿಂದ ಎಂತ ಶಕ್ತಿ ಅದ ತಮ್ಮ ಮುಂದೆ ಹೇಳಬೇಕಾಗ್ಯದ. ಚಂದೂಳವೆಂಬ ಪೂರದಲ್ಲಿ ವಿದ್ದೂಳೆಂಬ ಸಾವುಕಾರ ಊರಿಗೆ ಜೀನ ಮನುಷ್ಯ. ಅವನ ತುಪ್ಪಿನ ಚಟಗಿ ಒಳಗ ಒಂದು ನನ ಬಿದ್ದಿತ್ತಂದ್ರ ಆ ನನ ಹಿಂಗ ಎತ್ತಿಡ್ದ ಅದಕ್ಕೆ ತುಪ್ಪ ಹತ್ತಿರ್ತೈತಿ ಅಂತ ಅದನ್ನ ಶೀಪ್ ಹೋಗದ್ ಬಿಡ್ತಿದ್ ನನ. ಅಂತ ಜೀನ ಮನುಷ್ಯ ರೀ, ಅಂತ ಜೀನ ಮನುಷ್ಯ. ಆ ತುಪ್ಪಿನ ಚಟಿಗೆಯಾಗ ನನ ಬಿದ್ದಿತ್ತಂದ್ರ ಅದನ್ನ ಪಕ್ಕ ಹಿಡಿದು ಎಬಿಸಿ ಬಾಯಾಗ ಹಾಕೊಂಡು ಶೀಪ್ ಆನಂತರ ಒಗದ್ ಬಿಡಾವ. ಅಂತ ಜೀನ ಮನುಷ್ಯ ಒಬ್ಬಕಿನೇ ಮಗಳು ಹುಟ್ಟಿದ್ಲು, 7-8 ವರ್ಷದ ಮಗಳ. ಮಡದಿ ಹೇಳ್ತಿದ್ದ, ಯಾರಿಗೇ ಒಂದು ತುತ್ತ ಅನ್ನ ಮಾಡಿದ್ರೆ, 1 ರೊಟ್ಟಿ ದಾನ ಮಾಡಿದ್ರೆ ನಿಮ್ಮ ಜೀವನ ಇಡಂಗಿಲ್ಲ. 10-8 ಊರಿಗೆಲ್ಲ ಬಡ್ಡಿ ಗಂಟು ಕೊಟ್ಟು ಬಿಟ್ಟಿದ್ದ. ವಾರದ ಬಡ್ಡಿ, ದಿವಸದ ಬಡ್ಡಿ, ತಾಸಿನ ಬಡ್ಡಿ, ಚಕ್ಕರ ಬಡ್ಡಿ. ಇಂಥ ದೊಡ್ಡ ಸಾವುಕಾರ ಒಂದು ದಿವಸ ಹಿಂಗ ಸಾಗಿ ನಡೀತು. ಆ ಸಾವುಕಾರನ ಮಡದಿ ಎಲ್ಲಿ ಕಾಡ್ತಿತ್ತು, ನನ್ನ ಗಂಡ ಕರ್ಮ ಮಾಡಾಕತ್ತ, ನನ್ನ ಗಂಡ ಅಧರ್ಮ ಮಾಡಾಕತ್ತ, ಬಡವರು ಮನ್ಯಾಗ ಒಲ್ಯಾಗ ಹೋಗಿ ನೀರ್ ಹಾಕಾಕತ್ತ, ಅವ್ರನ್ನ 1 ಉಪವಾಸ 2 ಉಪವಾಸ ಕೆಡವಾಕತ್ತ. ಈ ಕರ್ಮ ನಮಗ್ ಹತ್ತದ, ನಾ ಏನಾದ್ರೂ ಒಂದು ಧರ್ಮ ಮಾಡ್ಬೇಕು ಅನ್ನುವಂತಾದ ಮಡದಿಯಲ್ಲಿ ಕಾಡ್ತಿತ್ತು. ಆದ್ರೆ ಇವನಲ್ಲಿ ಇಂಥ ಭಾವಿತ್ತು. ಒಂದು ದಿವಸ ಗಂಡ ಪರವೂರಿಗೆ ಹೋಗಿದ್ದ ಬಡ್ಡಿ ವಸೂಲಿಗೆ. ತಾಯಿ ರೊಟ್ಟಿ ಮಾಡ್ತಿದ್ಲು. 7-8 ವರ್ಷದ ಮಗು ಹಸದಿತ್ತು. 2 ಬಿಸಿ ರೊಟ್ಟಿ ಮಾಡಿ ಅದರಾಗ ಒಂದು ಅಡಿಕೆ ಅಟ್ಟ ಬೆಣ್ಣೆ ಹಾಕಿ ಅದರಾಗ 1 ತುಸು ಹಿಂಡಿ ಖಾರ ಹಾಕಿ ಮಗಳಿಗೆ ಹಿಂಗ ತಿಕ್ಕಿ ಕೊಡ್ಬೇಕು ಅನ್ನೋ ಹುಡ್ದ ಸಾಕ್ಷಾತ್ ಪರಮಾತ್ಮ ಸಾಧುವಾಗಿ ಅಂಗಳಾಗ ನಿತ್ತ ಭೌತಿ ಭಿಕ್ಷಾಂದೇಹಿ ಅಂದು ಬಿಟ್ಟ. ಅದೇ ಜೀನನ ಮನೆಗೆ ಅವಾಗ ಹೆಣ್ಣು ಮಗಳು ತಿಳ್ಕೊತಾಳ, ಭಗವಂತ ಇವತ್ತ ನನಗ ಕಲ್ಪಿಸಿ ಕೊಟ್ಟಲ್ಲ ದಾನ ಮಾಡುವಂತ ಶಕ್ತಿ. ಯಪ್ಪಾ ನನ್ ಗಂಡ ಬಂದಿಲ್ಲೋ, ಬಾಳ ಚಲೋ ಆಯ್ತು, ಯಪ್ಪಾ ಬಾರೋ ಒಳಗ ಅಂದು. ಕಾಲಿಗೆ ನೀರು ಕೊಟ್ಟಳು, ಕೈಕಾಲು ಮುಖ ತಕ್ಕೊಂಡ ಸಾಧು ಬಂದ ಒಳಗ ಅಡ್ಡುಣಿಗೆ ಹಾಕಿದ್ಳು, ಕಂಬಳಿ ಹಾಸಿದ್ಳು, ಊಟಕ್ಕೆ ಕೊಟ್ಟಳು. ಮಗು ಅನ್ನುವಂತ 2 ಗೊಂಜಾಳ ರೊಟ್ಟಿ, ಅದು ಬೆಣ್ಣಿ ಮತ್ತು ಹಿಂಡಿ ಕಲಸಿರ್ತಕ್ಕಂಥದ್ದು ತಾಟಿನೊಳಗೆ ಹಾಕಿ ಕೊಟ್ಟಳು. ತಾಯಿ ಸಾಕ, ನನಗ ಆನಂದ ಆಯ್ತು, ಇನ್ನೊಂದು ತುಸು ತಿನ್ರಿಯಪ್ಪ ಅಂದ್ಳು. ಇಲ್ಲವ ನಿನ್ನ ಮಗು ಅನ್ನುವಂತ 2 ರೊಟ್ಟಿ ನನಗೆ ಬೇಕಾಗಿತ್ತ ತಾಯಿ, ಸಾಕು. ಇದೇ 2 ರೊಟ್ಟಿ ಕಷ್ಟ ಕಾಲಕ್ಕ ನಿಮ್ಮ ಜೀವನ ಉದ್ಧಾರ ಮಾಡ್ಲಿ ಅಂತ ಆಶೀರ್ವಾದ ಮಾಡಿ ಸಾಧು ಹೊರಗ ನಡೆದಿದ್ದ. ಬಲಗಾಲ ಹೊರಗಿತ್ತು, ಎಡಗಾಲ ಒಳಗಿತ್ತು. ಸಾವುಕಾರ ಬಂದ ಅಂಗಳಾಗ ನಿತ್ತ. ಹಿಂಗ ವಾರಗಂಡ್ಲೆ ನೋಡಿ ಸಾಧುಗ ಅವನ್ ಸುಮ್ ಹೋಗಿಬಿಟ್ಟು ಬಾಯಿ ಹೊರಸುಗುತ್ತಾ ಒಳಗ ಬಂದ. ಆ ಮಗನಿಗೆ ದಾನ ಮಾಡಿದವ್ರು ಯಾರು? ಹೆಂಡತಿಗೆ ಕೇಳ್ದ, ಯಾರು ದಾನ ಮಾಡಿರಿ ತಂದಾಗ ನಾನೇ ಮಾಡೀನಿ. ಯಾಕ ಮಾಡಿದಿ? ನನ್ನ ಮಗಳಿಗೆ ಹಸದಾಳ ಊಟಕ್ಕೆ ಕೊಡ್ಬೇಕತ್ತ 2 ರೊಟ್ಟಿ ಮ್ಯಾಲ 1 ಅಡಿಕೆ ಅಟ್ಟ ಬೆಣ್ಣೆ ಹಚ್ಚಿ ಅದಕ್ಕಟ್ಟ ಹಿಂಡಿ ಹಚ್ಚಿ ಮಗಳಿಗೆ ಕೊಡ್ಬೇಕು ಅನ್ನೋ ಹುಡುಗ ಸಾಧು ಬಂದಿದ್ದ. ಅವನಿಗೆ ದಾನ ಮಾಡ್ಬೇಕಂತ ನನಗ ಅಪೇಕ್ಷೆ ಆಯ್ತು, ನಾ ದಾನ ಮಾಡೀನಿ. ಯಾವ ಕೈಯಿಂದ ಮಾಡಿದಿ ಖರೆ ಹೇಳು ಅಂದ. ಯಾವ ಕೈಯಿಂದ ಮಾಡಿದಿ ಖರೆ ಹೇಳು ಅಂದಾಗ ನಾ ಮಾಡಿಲ್ಲ, ನನ್ನ ಮಗಳ ಕೈಯಾಗ ಕೊಟ್ಟಿನಿ, ನನ್ನ ಮಗಳ ದಾನ ಮಾಡ್ಯಾಳ. ಮಗಳಿಗೆ ಕೇಳ್ತಾನ, ನೀ ಯಾವ ಕೈಯಿಂದ ದಾನ ಮಾಡಿದಿ? ಮಗಳು ಹೇಳುವಾಳು, ಸಿಟ್ಟಿಗೆದ್ದ. ಏನು ಒಲಿ ಮುಂದೆ ಹೆಣ್ಮಗಳು ಆಧಾರ ಆಗಿ ರೊಟ್ಟಿ ಮಾಡ್ತಿದ್ಲು, ಸಿಟ್ಟಿಗೇರಿ ಹೆಣ್ಮಗಳು ಎದಿಗೆ ಒದ್ದು ಬಿಟ್ಟ, ಕುತ್ತಲ್ಲೇ ಕುತ್ತ ಪ್ರಾಣ ಬಿಟ್ಟು ಹೆಣ್ಮಗಳು. ಅಡಿಗೆ ಮಾಡುವಲ್ಲಿ ಅಲ್ಲೇ ಒಲಿ ಮುಂದೆ ಪ್ರಾಣ ಬಿಟ್ಟು. ಮಗಳಿಗೆ ಕೇಳಿ ಯಾವ ಕೈಲಿ ದಾನ ಮಾಡಿದಿ ಅಂದಾಗ, ಯಪ್ಪಾ ದಾನ ಮಾಡುವಲ್ಲಿ ದಾನ ಮಾಡು ಕೈ ದೊಡ್ಡದಿರಬೇಕು ಅಂತ ಶರಣರು ಹೇಳ್ತಾರ. 1 ಕೈಲಿ ದಾನ ಮಾಡಿಲ್ಲ ನಮ್ಮಪ್ಪ, ನಾ 2 ಕೈಯಿಂದ ದಾನ ಮಾಡೀನಿ ಅಂತ ಮಗಳು ಹೇಳ್ತಾಳ. ಹತ್ತ ನನ್ನ ಬೆನ್ನು ಹೋಗುನು ಅಂದ. ಮಗಳಿಗೆ ಕರ್ಕೊಂಡ ಅರಣ್ಯಕ್ಕೆ ಹೋದ. ದೊಡ್ಡ ಗುಡಗಾಡದ, ಕೆಟ್ಟ ಗುಡದಾಗ ಅಟ್ರ ಆರ್ಯಾನ ಸುಟ್ರ ಸುಡಗಾಡ, ಕುಡಿಯಾಕ ನೀರಿಲ್ಲ, ಆಸ್ಪಾಸ್ ಊರಿಲ್ಲ, 1 ಮನಿ ಇಲ್ಲ, ಕಾಗಿ ಗುಬ್ಬಿಯ ಸುಳುವಿಲ್ಲ. ಅಂತ ಅರಣ್ಯದಾಗ ಹೋಗಿ ಮಗಳಿಗೆ ಹೇಳ್ತಾನೆ, ಯಾವ ಕೈಯಿಂದ ದಾನ ಮಾಡಿದ? ಅಯ್ಯಪ್ಪ ಇದೇ 2 ಕೈಯಿಂದ ದಾನ ಮಾಡಿನೋ. ಎಷ್ಟು ಕೈ ಮಾಡಿಕೊಡ್ದ ಈ ಸರ್ತ ಮಗಳಿಗೆ ಕೈಯ ಕಡ್ದು ಬಿಟ್ಟ.
ಮಗಳಿಗೆ ಕೈಯ ಕಡಿದು ಬಿಟ್ಟ, ಮೂರ್ಛೆ ಹೋಗಿ ಕೂಸ 8-9 ವರ್ಷದ ಕೂಸು ಮೂರ್ಛೆ ಹೋಗಿ ಕೆಳಗೆ ಬಿತ್ತು. ಇನ್ನು ದೊಡ್ಡ ಕಲ್ಲು ತಗೊಂಡ ಮಗಳ ತಲೆ ಮ್ಯಾಲ ಹಾಕಬೇಕಂತ ದೊಡ್ಡ ಕಲ್ಲು ಎತ್ತಾಕ್ ಹೋಗ್ತಾನ. ಕಲ್ಲಿನ ಬಡ್ಡಾಗಿನ ಸರ್ಪ ಇವನಿಗೆ ಕಡಿದು ಇವ ಪ್ರಾಣ ಬಿಟ್ಟು ಬಿಟ್ಟ. ಕಲ್ಲಿನ ಬಡ್ಡಾಗಿನ ಸರ್ಪ ಇವನಿಗೆ ಕಾಲು ಕಚ್ಚಿ ಇವ ಪ್ರಾಣ ಬಿಟ್ಟು ಬಿಟ್ಟ. ಕಲ್ಲ ಮಗ್ಗಲಿಗೆ ಬಿತ್ತು. ಒಂದ್ ಅರ್ಧ ತಾಸು ಹೋಯ್ತು. ಗಾಳಿಗೆ ಮಗಳ ಜೀವ ತಿರುಗಿತು. ಎದ್ದ ನೋಡ್ತಾಳೆಯಪ್ಪ, ನನ್ನ ಕೊಲ್ಲಾಕ ಬಂದಿದ್ದಲ್ಲೋ, ನಿನಗೇನಾಯ್ತು? ನನ್ನ ಸಲುವಾಗಿ ನೀ ಸಾಯ್ದಾತಲ್ಲೋ ತಂದೆ. ಮಗಳ ತಾಳ ಕೈ ಕಟ್ಟಾದದ್ದ ವಿಚಾರ ಇಲ್ಲ. ತಂದೆ ಮುಂದೆ ಕೂತ ಪರಮಾತ್ಮನಿಗೆ ಹೇಳ್ತಾಳೆ, ಏ ಭಗವಂತ, ಇವು 2 ರೊಟ್ಟಿ ಕಷ್ಟ ಕಾಲದಾಗ ಕಾಯ್ತಾವತ್ ಹೇಳಿದ್ದಲ್ಲೋ, ಆ ಸಾಧುನ ಬಾಯಿಯಿಂದ ಹೇಳಿಸಿದ್ದಲ್ಲೋ, ನಮ್ಮ ಅಪ್ಪನ ಪ್ರಾಣ ಹೊಂಟದ, ಬಂದ ಕಾಯೋ ಭಗವಂತ, ಬಂದ ಕಾಯಿ. ಅಂಗುಲಾಚಿ ಮಗಳು ಬೇಡ್ಕೋತದ, ಅಳ್ತದ, ರೋದನ ಮಾಡ್ತದ. ಅತ್ತ ಬಾಯಿ ಆರಿ ಉಸುಲು ತಿರುಗುವಾತು ಕೂಸಿಂದ. ಒದರಿ ಹಲಿಬಿ ಕೂಸಿನ ಈ ಒಂದು ಶ್ವಾಸ ಕಟ್ಟಾಗುಟ್ಟ ಎಮಕ ಸಾಧುನ ರೂಪದೊಳಗೆ. ಅದೇ ಸಾಧು ಬಂದು ನಿಂತ ಭಗವಂತ ಅಲ್ಲಿ, ಯವ್ವ ನನ್ನ ಯಾಕೆ ಕರೆದಿ? ಯಪ್ಪ ಹೇಳಿದೆಲ್ಲೋ, ಕಷ್ಟ ಕಾಲಕ್ಕೆ ಬಂದ ಭಗವಂತ ಕೈ ಹಿಡಿತಾರ. ತಾಯಿ ನೀ 2 ರೊಟ್ಟಿ ದಾನ ಮಾಡಿದ ಪ್ರಭಾವ ಅದರಲ್ಲಿ ಶಕ್ತಿ ಐತ ಹೇಳಿದ್ದೆಲ್ಲೋ. ನನ್ನ ಕೊಲಾಕ ಬಂದಂತ ನಮ್ಮಪ್ಪ ಹಾವು ಕಚ್ಚಿ ಸತ್ತಾನ, ನನ್ನ ತಂದೆಗೆ ಜೀವದಾನ ಮಾಡೋ ಭಗವಂತ ತಂದಾಗ ತಥಾಸ್ತು ಎಂದ ಸಾಧು ತಂದಿ ಮುಖದ ಮ್ಯಾಲ ಹಸ್ತ್ಯಾದಾಗ ಸತ್ತಂತ ತಂದೆ ಸಾವುಕಾರ ಎದ್ದು ಕುಂತ ಈ ಕಡೆ ನೋಡ್ತಾನ. ಮಗಳು ಹಲ್ಬೋದು ನೋಡಿ, ಯವ್ವ ಯಾಕೆ ಅಳಾಕತ್ತಿದಿ ಅಂದ. ಯಪ್ಪ ನಿನ್ನ ಬಿಟ್ಟು ನಾ ಹೆಂಗ ಬದುಕಲಿ ಒಂದು. ಆ ಟೈಮ್ದೊಳಗ ನಾ ಇಟ್ಟೆಲ್ಲಾ ಕೆಟ್ಟದ ನನ್ನ ಮಗಳಿಗೆ ಮಾಡಿದ್ರು ಸಹಿತ ನನ್ನ ಮಗಳ ಮ್ಯಾಲ ನನ್ನ ಮಗಳ ಕನಿಕರ ತೋರ್ಯಾಳಲ್ಲ ಅದ್ ತಿಳ್ಕೊಂಡು ಕಣ್ಣಾಗ ನೀರು ತಂದ ಅಳಾಕತ್ತ. ಅವಾಗ ಹೆಣ್ಣು ಮಗುವಿಗೆ ಸಾಧು ಕೇಳ್ತಾನೆ, ಯವ್ವ ಇನ್ನೂ ಏನಾದ್ರು ಬೇಕಾದ್ರೆ ಕೇಳಂದ್ಯಪ್ಪ, ನನಗೆ ಏನೇನು ಬ್ಯಾಡೋ. ನಮ್ಮ ಅವ್ವಗ ಸಿಟ್ಟಿನೊಳಗ ಜಾಡಿಸಿ ಒದ್ದಾನ, ನನ್ನ ತಾಯಿ ಪ್ರಾಣ ಹೋಗ್ಯದ ಮನಿ ಒಳಗ, ನನ್ನ ಹಡದ ತಾಯಿಗೆ ಕೊಡೆಯಪ್ಪ, ಇದು ಒಂದೇ ನಾ ಬೇಡುವಂತ ಆದಂದಾಗ, ಆಯ್ತು ಮಗಳೇ ನಿಮ್ಮವ್ವ ಜೀವಂತ ಆಗ್ಯಾಳ ಹೋಗು ತಂದಾಗ ಮುಂದ ತಂದಿ ಮಗಳು ಮನೆಗೆ ಬರಾಕತ್ರು. ಅವಾಗ ಸಾವುಕಾರ ತಾನೆಯಪ್ಪ, ಇನ್ನು ನನ್ನ ಕೈಯಾರೆ ದಾನ ಮಾಡ್ಬೇಕಾಗ್ಯದೋ ತಂದೆ, ನನ್ನ ಮನೆಗೆ ಬಾ, ನನ್ನ ಮನೆಗೆ ಬಂದು ಪಾದ ಹಾಕೋ, ನನ್ನ ಮನೆಗೆ ಬಂದು ಪಾದ ಹಾಕು. ನಾ ಬರುದಿಲ್ಲ ಅನ್ನೋ, ನಿನ್ನಲ್ಲಿ ಕರ್ಮ ಅನ್ನುವಂತಾದ ತುಂಬ್ಯದ, ಅದ ಕರ್ಮ ಅನ್ನುವಂತಾದ ನಶಿದ್ ಧರ್ಮ ಅನ್ನುವಂತಾದ ದೀಪವಾಗ ಹತ್ತದೋ ಅವಾಗ ನಿನ್ನ ಮನೆಗೆ ಬರ್ತೀನಿ ಅಂತಂದಾಗ, ಈ ನನ್ನ ಜೀವ ಹೊಳ್ಳಿ ಬರ್ಬೇಕಾದ್ರ, ಸತ್ತಂತ ನನ್ನ ಮಡದಿ ಹೇಳ್ಬೇಕಾದ್ರ ಇದು ಯಾವ ಧರ್ಮದಿಂದ ಎಬಿಸಿದಿ ಅಂತಂದಾಗ, ನಿನ್ನ ಮಗಳು 2 ಕೈಯಿಂದ ದಾನ ಮಾಡಿದಳಲ್ಲ, ಆ ದಾನದ ಪ್ರಭಾವದಿಂದ, ಆ ಧರ್ಮದ ಪ್ರಭಾವದಿಂದ ನಾ ಎಬಿಸಿನಿ ಅಂತಂದ. ಆವಾಗ ಸಾಧುನ ಕೇಳ್ತಾನ ಸಾವುಕಾರ, 2 ಕೈಯಿಂದ ನಿನಗೆ ದಾನ ಮಾಡಿದಂತ ನನ್ನ ಮಗಳು 2 ಕೈ ಮಂಡಾಗ್ಯಾವೋ ತಂದೆ ಅಂದಾಗ, ಏ ಹೊತ್ತು ಸಾವುಕಾರ ಕಣ್ಣ ತೆಗೆದು ಇನ್ನೊಮ್ಮೆ ನೋಡುವ ತಂದಾಗ ಮಗಳ ಕಡೆ ಸಾವುಕಾರ ಹೊಳ್ಳಿ ನೋಡುಗುಡದ ಕಡದ ಕೈ ಚಿಗುತ್ತ ಬಂದಾವು. ಪುಣ್ಯಾತ್ಮರೇ, ಕಡದ ಕೈ ಚಿಗುತ್ತ ಬಂದಾವು. ದಾನದೊಳಗೆ ಎಂತ ಶಕ್ತಿ ಅದ. ಆ ಟೈಮದೊಳಗ ಮಗಳಿಗೆ ಕರ್ಕೊಂಡು ಸಾವುಕಾರ ಮನೆಗೆ ಬರೋದ್ರೊಳಗ ಇದ್ದಂತ ಮಡದಿ, ಸತ್ತವಾದಂತ ಮಡದಿ ಎದ್ದು ಕುಂತ ರೊಟ್ಟಿ ಮಾಡ್ತಿದ್ಲು. ಹೋಗಿ ಗಂಡ ಹೆಂಡತಿ ಮಗಳು ಕೂಡಿ ದಾನ ಧರ್ಮ ಪುಣ್ಯ ಪರೋಪಕಾರ ಚಾಲು ಮಾಡಿದ್ರು. ನಿಮಗೆ ಒಂದೇ ಮಾತನ್ನ ಹೇಳುದು ಏನಪ್ಪಾ ಅಂತಂದ್ರ, ಜಗತ್ತಿನಲ್ಲಿ ಒಂದು ದಿವಸಕ್ಕೆ ನಾವು 100 ರೂಪಾಯಿ ಗಳಿಸಿದ್ರ 10 ರೂಪಾಯಿ ನಾವು ಭಗವಂತಗಾಗಿ ತೆಗೆದಿಡಬೇಕು, ಜಂಗಮರಿಗಾಗಿ ತೆಗೆದಿಡಬೇಕು, ಶರಣರಿಗಾಗಿ ತೆಗೆದಿಡಬೇಕು. 90 ರೂಪಾಯಿ ನಿಮ್ಮ ಜೀವನ ಸಾಗಸ್ರಿ, 10 ರೂಪಾಯಿ ಧರ್ಮ ಕಾರ್ಯಕ್ಕೆ ನೀವು ಅದನ್ನ ಬಳಕೆ ಮಾಡಿದ್ದೆ ಖರೆ. ಆದ್ರ ಆ 10 ರೂಪಾಯಿ ನಿಮ್ಮ 10 ಜನ್ಮದೊಳಗ ನಿಮ್ಮ ಜೀವನ ಉದ್ಧಾರ ಮಾಡ್ತದ, ನಿಮ್ಮ ಜೀವನ ಪಾನ ಮಾಡ್ತದ, ನಿಮ್ಮ ಜನ್ಮ ಉದ್ಧಾರ ಮಾಡ್ತದ ಅನ್ನುವಂತ ಮಾತನ್ನ ಹೇಳಿ, ದಾನದಲ್ಲಿ ಇದ್ದಿರತಕ್ಕಂತ ಶಕ್ತಿ, ಭಕ್ತಿಯಲ್ಲಿ ಇದ್ದಿರತಕ್ಕಂತ ಪ್ರಭಾವ ಇವತ್ತಿನ ದಿವಸ ನಾವು ನೀವುಗಳು ಕೂಡಿ ಅಳವಡಿಸಿಕೊಂಡು ವಾದೇವಪ್ಪ ಅಂತಂದ್ರ, ಭಕ್ತಿ ಎತ್ತಂದ್ರ ಎಲ್ಲಾರು ಅಲ್ಲಿ ಬೆಳೆಯಂಗಿಲ್ರಿ. ಭಕ್ತಿ ಎತ್ತಂದ್ರೆ ಎಲ್ಲಾರು ಅಲ್ಲಿ ಬೆಳೆಯಂಗಿಲ್ಲ. ಅದು ಪೂರ್ವ ಜನ್ಮದ ಪುಣ್ಯ, ಜನ್ಮ ಕೊಟ್ಟಂತ ತಾಯಿ ತಂದೆ ಆಶೀರ್ವಾದ, ಒಳ್ಳೆಯ ಗುರುವಿನ ಉಪದೇಶ. ಬಳ್ಳಿಯ ಗುರುಡರು ಕೂಡಿ ಹಳ್ಳವನ್ನು ಬಿದ್ದಂತೆ, ಒಳ್ಳೆಯ ಗುರುವಿನ ಉಪದೇಶ ಇಲ್ಲದೊಡೆ ಎಲ್ಲಿಯದು ಮುಕ್ತಿ ಸರ್ವಜ್ಞ. ನಾವ ಉಪದೇಶ ತಗೋಬೇಕಾದ್ರೆ ಒಳ್ಳೆಯ ಗುರುವಿನ ಉಪದೇಶ ತಗೊಂಡ್ರೆ ನಮ್ಮ ಜನ್ಮ ಸಾರ್ಥಕ ಆಗ್ತದ ಅನ್ನುವಂತ ಮಾತ
ಒಂದು ಮಾತ ಏನಪ್ಪಾ ಅಂತಂದ್ರ ಮನಿ ಒಳಗಿನ ಕೆಲಸ ನಮ್ಮ ತಾಯಿಂದರಿಗೆ ಗುರುತು, ಹೊಲದಾಗಿನ ಕೆಲಸ ನಮ್ಮ ಅಣ್ಣತಮ್ಮರಿಗೆ ಗುರುತು. ಹೊಲದಾಗಿಂದ ಮಾಡಂದ್ರ ತಾಯಿಂದ್ರ ಮಾಡ್ತಾರೇನ್ರಿ? ಮನ್ಯಾಗಿಂದ ಮಾಡಂದ್ರ ನಮಗ್ ನೀಗ್ತದೇನ್ರಿ?